ಎಲ್ಲರಿಗೂ ನಮಸ್ಕಾರ. ನಾರಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ಕಡಿಮೆ ಸಮಯದಲ್ಲಿ ಕಡಿಮೆ ಬಜೆಟ್ನಲ್ಲಿ ಹಾಕುವಂಥ ಒಂದು ಬೇಸಿಕ್ ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ. ನಾನು ಈ ಡಿಸೈನ್ ಮಾಡೋದಕ್ಕೆ ನೋಡಿ ಈ ಥರ, ಇದು ತುಂಬ ದಪ್ಪನೂ ಇರಲ್ಲ ನೋಡಿ, ಈ ಥರ ಫ್ಲ್ಯಾಟ್ ಥರ ಇರುತ್ತೆ. ಈ ಥರ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. 8 ಎಳೆ ದಾರ ತೊಗೊಂಡಿದ್ದೀನಿ. 8 ಎಳೆ ದಾರದೊಳಗಡೆ ನೋಡಿ ಈ ಥರ ಬೀಡ್ಸ್ಗಳನ್ನ ಪೋಣಿಸಿ ಇಟ್ಕೊಂಡಿದ್ದೀನಿ. ಕ್ರೋಶೆ ನಂಬರ್ 10 ಯೂಸ್ ಮಾಡ್ತಿದ್ದೀನಿ. ಸ್ಟಾರ್ಟಿಂಗ್ ಇವಾಗ ಗಂಟು ಹಾಕ್ಕೊಂಡಿರ್ತೀವಲ್ವ, ಈ ದಾರನ ನೀಟಾಗಿ ಸಿಂಗಲ್ ಕ್ರೋಶ ಹಾಕ್ಕೊಂಡು ಫಸ್ಟು ಲಾಕ್ ಮಾಡ್ಕೊಂಡ್ಬಿಡಬೇಕು. ಕರೆಕ್ಟಾಗಿ ಲಾಕ್ ಮಾಡ್ಕೊಂಡು ಆದಮೇಲೆ ಪಕ್ಕದಲ್ಲಿ ಸೇಫ್ಟಿಗೋಸ್ಕರ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶ ಹಾಕ್ಕೊಂಡು ನೀಟಾಗಿ ಲಾಕ್ ಮಾಡ್ಕೊಳ್ಳಿ. 2 ಸಲ ಈ ಥರ ನೀಟಾಗಿ ಲಾಕ್ ಮಾಡ್ಕೊಂಡು ಆದಮೇಲೆ 1 2 ಚೈನ್ನ ಹಾಕ್ಕೊಬೇಕು. 2 ಚೈನ್ನ ಹಾಕಿ ಕ್ರೋಶ ಮೇಲೆ ಒಂದು ಸಲ ದಾರನ ತಗೊಂಡು ಇಲ್ಲಿ ಲಾಕ್ ಮಾಡ್ಕೊಂಡಿರ್ತೀವಲ್ವ, ಅದ್ರ ಪಕ್ಕದಲ್ಲೇ ಕ್ರೋಶನ ಹಾಕಿ ದಾರನ ತಂದು 2ರಲ್ಲಿ 1 ಮಾಡಬೇಕು. ಮತ್ತು ಇನ್ನೂ 2ರಲ್ಲಿ 1 ಮಾಡಿ ಡಬಲ್ ಕ್ರೋಶನ ಮಾಡ್ಕೊಬೇಕು. ನಾವು ಸ್ಟಾರ್ಟಿಂಗಲ್ಲಿ 2 ಚೈನ್ ಹಾಕ್ಕೊಂಡಿರ್ತೀವಲ್ವ, ಅದೇ ಲೆಂತ್ಗೆ ಡಬಲ್ ಕ್ರೋಶನ ಮಾಡ್ಕೊಬೇಕು. ಇವಾಗ ಮತ್ತೆ ಕ್ರೋಶ ಮೇಲೆ ದಾರನ ತೊಗೊಂಡು ಮತ್ತೆ ಪಕ್ಕದಲ್ಲೇ ನಾವು ಫಸ್ಟ್ ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀವಲ್ವ, ಅದ್ರ ಪಕ್ಕದಲ್ಲೇ ಕ್ರೋಶನ ಹಾಕಿ ಮತ್ತೆ ದಾರನ ತಂದು 2ರಲ್ಲಿ 1 2ರಲ್ಲಿ 1 ಮಾಡಿ ಡಬಲ್ ಕ್ರೋಶನ ಮಾಡ್ಕೊಬೇಕು. ಈಗ 2 ಡಬಲ್ ಕ್ರೋಶ ಆದಮೇಲೆ 1 ಬೀಡ್ಸ್ನ ಮುಂದೆ ತಳ್ಕೊಳ್ಳಿ. ಮತ್ತೆ ಕ್ರೋಶ ಮೇಲೆ ದಾರನ ತಗೊಂಡು ಪಕ್ಕದಲ್ಲೇ 1 ಡಬಲ್ ಕ್ರೋಶಗೂ ಗ್ಯಾಪ್ ಕೊಡಬೇಡಿ, ಪಕ್ಕದಲ್ಲೇ ಕ್ರೋಶನ ಹಾಕಿ ದಾರನ ತಂದು ಬೀಡ್ಸ್ ಈ ಥರ ಮುಂದೆ ಬಂದ ಮೇಲೆ 2ರಲ್ಲಿ 1 ಮಾಡಬೇಕು. ಮತ್ತು ಇನ್ನೂ 2ರಲ್ಲಿ 1 ಮಾಡಿ ಡಬಲ್ ಕ್ರೋಶನ ಮಾಡ್ಕೊಬೇಕು. ಟೋಟಲಾಗಿ ಇಲ್ಲಿ 3 ಡಬಲ್ ಕ್ರೋಶ ಆಯಿತು. ಆ 3 ಡಬಲ್ ಕ್ರೋಶದಲ್ಲಿ ನಾನು 3ನೇ ಡಬಲ್ ಕ್ರೋಶಾಗೆ ಬೀಡ್ಸ್ನ ಹಾಕ್ಕೊಂಡಿದ್ದೀನಿ. ಇನ್ನೂ 2 ಡಬಲ್ ಕ್ರೋಶನ ಪ್ಲೇನ್ ಬೀಡ್ಸ್ ಹಾಕದೇ ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಇವಾಗ ಮತ್ತೆ ಬೀಡ್ಸ್ ಹಾಕದೆ ಮತ್ತೆ ಇನ್ನೂ 1 ಡಬಲ್ ಕ್ರೋಶ ಮತ್ತೆ 1 ಡಬಲ್ ಕ್ರೋಶ, ಅಂದರೆ ಟೋಟಲಾಗಿ 5 ಡಬಲ್ ಕ್ರೋಶನ ಮಾಡ್ಕೊಬೇಕು. 5 ಡಬಲ್ ಕ್ರೋಶದಲ್ಲಿ ಮಧ್ಯದ ಡಬಲ್ ಕ್ರೋಶಾಗೆ ಮಾತ್ರ ಬೀಡ್ಸ್ನ ಹಾಕ್ಕೊಬೇಕು. ನೋಡಿ ನೀಟಾಗಿ ಈ ಥರ ಬೀಡ್ಸ್ನ ಹಾಕ್ಕೊಂಡು ಆದಮೇಲೆ 1 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕ್ಕೊಂಡಾದಮೇಲೆ ಮತ್ತೆ ಕ್ರೋಶ ಮೇಲೆ ದಾರನ ತೊಗೊಂಡು ಈ ಥರ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟು ಪಾಯಿಂಟ್ಗೆ. ಆ 2 ಚೈನ್ಗೆ ಎಷ್ಟು ಜಾಗ ಬೇಕು ಅಷ್ಟು ಜಾಗನ ಬಿಟ್ಟು ಮತ್ತೆ ನಾವಿಲ್ಲಿ ಡಬಲ್ ಕ್ರೋಶನ ಮಾಡ್ಕೊಬೇಕು. ನಾನಿವಾಗ ಬೀಡ್ಸ್ ಹಾಕ್ದೇನೆ 2 ಡಬಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ. 2 ಡಬಲ್ ಕ್ರೋಶ ಆದಮೇಲೆ 1 ಬೀಡ್ಸ್ನ ಮುಂದೆ ತಳ್ಕೊಂಡು ಮತ್ತೆ ಕ್ರೋಶ ಮೇಲೆ ದಾರನ ತೊಗೊಬೇಕು. ದಾರನ ತೊಗೊಂಡು ಪಕ್ಕದಲ್ಲೇ ಪ್ರತಿಯೊಂದು ಡಬಲ್ ಕ್ರೋಶಗೂ ಗ್ಯಾಪ್ ಕೊಡ್ದೇ ಪಕ್ಕದಲ್ಲೇ ನಾವು ಡಬಲ್ ಕ್ರೋಶನ ಮಾಡ್ಕೊತಾ ಹೋಗಬೇಕು. ಇವಾಗ ಬೀಡ್ಸ್ನ ಈ ಥರ ಮುಂದೆ ತಳ್ಕೊಂಡು ಆದಮೇಲೆ ಮತ್ತೆ 2ರಲ್ಲಿ 1 ಮತ್ತೆ ಇನ್ನೂ 2ರಲ್ಲಿ 1 ಮಾಡಿ ಡಬಲ್ ಕ್ರೋಶನ ಮಾಡ್ಕೊಬೇಕು. ಇವಾಗ ಬೀಡ್ಸ್ ಹಾಕ್ದೇ ಮತ್ತೆ 2 ಡಬಲ್ ಕ್ರೋಶ, ಟೋಟಲಾಗಿ 5 ಡಬಲ್ ಕ್ರೋಶ. 5 ಡಬಲ್ ಕ್ರೋಶದಲ್ಲಿ 4 ಡಬಲ್ ಕ್ರೋಶಾಗೆ ನಾವು ಬೀಡ್ಸ್ ಹಾಕ್ಕೊಬಾರ್ದು. 1 ಡಬಲ್ ಕ್ರೋಶ ಅಂದರೆ ಮಿಡಲಲ್ಲಿ ಬರುತ್ತಲ್ವ, ಇದಕ್ಕೆ ಮಾತ್ರ ಬೀಡ್ಸ ಹಾಕ್ಕೊಬೇಕು. ಇವಾಗ ದಾರನ ಸ್ವಲ್ಪ ಮೇಲೆ ತೊಗೊಂಡು ಇಲ್ಲಿ ನಾನು ಫ್ಲ್ಯಾಟ್ ಟೈಪ್ಸ್ದು ಬೀಡ್ಸ್ ತೋರಿಸಿದೆ ನೋಡಿ, ಈ ಬೀಡ್ಸ್ನ ನೀಟಾಗಿ ದಾರದೊಳಗಡೆ ಹಾಕಿ ಬೀಡ್ಸ್ನ ಲಾಕ್ ಮಾಡಿಕೊಂಡು ಮತ್ತೆ ಕ್ರೋಶ ಮೇಲೆ ದಾರನ ತಗೊಳ್ಳಿ. ಈ ಥರ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಆ ಪಾಯಿಂಟ್ ಕರೆಕ್ಟಾಗಿ ಮತ್ತೆ ಕ್ರೋಶನ ಹಾಕಿ ದಾರನ ತಂದು 2ರಲ್ಲಿ 1 ಮತ್ತು ಇನ್ನೂ 2ರಲ್ಲಿ 1 ಮಾಡಿ ಡಬಲ್ ಕ್ರೋಶನ ಮಾಡ್ಕೊಬೇಕು. ಮತ್ತು ಇವಾಗ ಬೀಡ್ಸ್ ಹಾಕದೇ 2 ಡಬಲ್ ಕ್ರೋಶ ಪಕ್ಕದಲ್ಲಿ ನೀಟಾಗಿ ಮಾಡ್ಕೊಬೇಕು. ನೀಟಾಗಿ ಮಾಡ್ಕೊಂಡು ಆದಮೇಲೆ ಮತ್ತೆ 1 ಬೀಡ್ಸ್ನ ಮುಂದೆ ತಳ್ಕೊಬೇಕು. 1 ಬೀಡ್ಸ್ನ ಮುಂದೆ ತಳ್ಕೊಂಡು ಆದಮೇಲೆ ಕ್ರೋಶ ಮೇಲೆ ದಾರನ ತಗೊಂಡು ಮತ್ತೆ ಪಕ್ಕದಲ್ಲೇ ಬೀಡ್ಸ್ನ ಹಾಕಿ ದಾರನ ತಂದು ಬೀಡ್ಸ್ನ ಈ ಥರ ಮುಂದೆ ತಳ್ಕೊಂಡು ಆದಮೇಲೆ ಮತ್ತೆ 2ರಲ್ಲಿ 1 ಮತ್ತು ಇನ್ನೂ 2ರಲ್ಲಿ 1 ಮಾಡಿ ಡಬಲ್ ಕ್ರೋಶನ ಮಾಡ್ಕೊಬೇಕು. ಪ್ರತಿ ಒಂದು ಡಬಲ್ ಕ್ರೋಶನು ಒಂದೇ ಸಮ ಒಂದೇ ಲೆಂತ್ಗೆ ಮಾಡ್ಕೊಳ್ಳಿ, ಆಗ ಕರೆಕ್ಟಾಗಿ ಬರುತ್ತೆ. ನೋಡಿ ದಾರ ಮಿಸ್ ಆಯಿತು. ನಾನು ಮತ್ತೆ ವಾಪಸ್ ಡಿಸೈನ್ನ ತೆಗೆದು ಮತ್ತೆ ನಾನು ಹೊಸದಾಗಿ ಹಾಕ್ಕೊತಾ ಇದ್ದೀನಿ. ಮತ್ತು ಇವಾಗ 2 ಡಬಲ್ ಕ್ರೋಶ ವಿತೌಟ್ ಬೀಡ್ಸ್ ಮಾಡಿಕೊಂಡೆ. ಇವಾಗ ಫಸ್ಟುದಕ್ಕೆ 2 ಚೈನ್ ಹಾಕಿದೆ, ಆಮೇಲೆ 1 ಬೀಡ್ಸ್ ಹಾಕ್ಕೊಂಡಿದ್ದೆ ಅಲ್ವಾ. ಇವಾಗ ಮತ್ತೆ 2 ಚೈನು ಅಂದರೆ ಸೀರೆ ಕುಚ್ಚು ಕಟ್ಟೋದಕ್ಕೆ ಗ್ಯಾಪ್ ಕೊಟ್ಕೊತಾ ಇದ್ದೀನಿ. 2 ಚೈನ್ ಆದಮೇಲೆ ಮತ್ತೆ ಕ್ರೋಶ ಮೇಲೆ ದಾರನ ತೊಗೊಂಡು
ಈ ಥರ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಆ ಪಾಯಿಂಟ್ ಕರೆಕ್ಟಾಗೆ, ಮತ್ತು 5 ಡಬಲ್ ಕ್ರೋಶ ಮತ್ತು 1 ಬೀಡ್ಸು, ಮತ್ತು 5 ಡಬಲ್ ಕ್ರೋಶ ಮತ್ತು 2 ಚೈನು. ಇದೇ ರೀತಿ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಡಿಸೈನ್ ಕಂಪ್ಲೀಟ್ ಆಗಿದೆ. ನಾನು ಸ್ಟಾರ್ಟಿಂಗಲ್ಲಿ ನೋಡಿ 5 ಡಬಲ್ ಕ್ರೋಶ ಆದಮೇಲೆ 2 ಚೈನ್ ಹಾಕ್ಕೊಂಡಿದ್ದೆ. ಎಂಡಿಂಗಲ್ಲೂ ಅಷ್ಟೇ 5 ಚೈನ್ ಆದಮೇಲೆ 5 ಡಬಲ್ ಕ್ರೋಶ ಆದಮೇಲೆ ಈಗ ಹೆಣ್ಣು ಮಾಡ್ತಿದ್ದೀನಿ. ನಾನು ಸ್ಟಾರ್ಟಿಂಗಲ್ಲೂ ಸೀರೆ ಕುಚ್ಚು ಕಟ್ಟೋದಕ್ಕೆ ಗ್ಯಾಪ್ ಕೊಟ್ಟಿದ್ದೀನಿ, ಎಂಡಿಂಗಲ್ಲೂ ಅಷ್ಟೇ ಸೀರೆ ಕುಚ್ಚು ಕಟ್ಟೋದಕ್ಕೆ ಗ್ಯಾಪ್ ಕೊಟ್ಟಿದ್ದೀನಿ. ಇವಾಗ 2 ಚೈನ್ನ ಹಾಕಿ ದಾರನ ಕಟ್ ಮಾಡಿಕೊಂಡು ನಮ್ಮ ಸೈಡ್ ಈ ಥರ ನೀಟಾಗಿ ಎಳೆದು ಲಾಕ್ ಮಾಡ್ಕೊಬೇಕು. ನಾನಿಲ್ಲಿ 2 ಚೈನ್ ಹಾಕ್ಕೊಂಡಿದ್ದೀನಲ್ವ, ಅಲ್ಲಿಗೆ ಸೀರೆ ಕುಚ್ಚನ್ನ ಕಟ್ಕೊತೀನಿ. ಒಂದೇ ಸ್ಟೆಪ್ನಲ್ಲಿ ತುಂಬಾ ಗ್ರ್ಯಾಂಡಾಗೂ ಕೂಡ ಕಾಣಿಸುತ್ತೆ ಮತ್ತು ಕಡಿಮೆ ಬಜೆಟ್ನಲ್ಲೂ ಕೂಡ ಹಾಕ್ಕೊಬೋದು. ನಾನು ಸೀರೆ ಕುಚ್ಚನ್ನ ಕಟ್ಬಿಟ್ಟು ಡಿಸೈನ್ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ಸೀರೆ ಕುಚ್ಚು ಕಟ್ಟಾಗಿದೆ. ನಾನಿಲ್ಲಿ 2 ಚೈನು ಹಾಕ್ಕೊಂಡಿದ್ದೆ ನೋಡಿ, ಆ ಗ್ಯಾಪ್ನಲ್ಲಿ ಸೀರೆ ಕುಚ್ಚನ್ನ ಕಟ್ಟಿದ್ದೀನಿ. ಸೀರೆ ಕುಚ್ಚು ಕಟ್ಟೋದಕ್ಕೆ ನಾನಿಲ್ಲಿ 150 ಎಳೆ ದಾರನ ಯೂಸ್ ಮಾಡಿದ್ದೀನಿ. ಅದು ಉಲ್ಟಾ ಮಾಡಿ ಕಟ್ಟಿದಾಗ 300 ಎಳೆ ದಾರ ಆಗುತ್ತೆ. ಮತ್ತು ತುಂಬ ಉದ್ದ ಕಟ್ಕೊಂಬಿಡಿ, ಬೇಬಿ ಕುಚ್ಚು ಥರ ಪುಟ್ಟದಾಗಿ ಸೀರೆ ಕುಚ್ಚನ್ನ ಕಟ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ತೀವಿ ಅಂದರೆ 250ಇಂದ 300 ತನಕ ಚಾರ್ಜ್ ಮಾಡ್ಬೋದು. ಕಡಿಮೆ ಬಜೆಟ್ನಲ್ಲೂ ಮಾಡ್ಬೋದು ಮತ್ತು ಬೇಗನೂ ಹಾಕ್ಕೊಬೋದು ಡಿಸೈನ್ನ. ಮತ್ತು ಎಲ್ಲ ಸೀರೆಗಳಿಗೂ ಹೊಂದುತ್ತೆ ಡಿಸೈನು, ತುಂಬಾ ಚೆನ್ನಾಗಿ ಬರುತ್ತೆ. ಬಿಗಿನರ್ಸು ಕೂಡ ಆರಾಮಾಗಿ ಡಿಸೈನ್ನ ಟ್ರೈ ಮಾಡ್ಬೋದು, ಈಸಿಯಾಗಿ ನೀಟಾಗಿ ಹಾಕ್ಕೊಬೋದು. ಈ ಡಿಸೈನು ರಿಂಕಲ್ ಬರೋದಿಲ್ಲ. ಸ್ಟಾರ್ಟಿಂಗಲ್ಲೇ ನಾವು ಡಬಲ್ ಕ್ರೋಶನ ಯೂಸ್ ಮಾಡಿರೋದ್ರಿಂದ ರಿಂಕಲ್ಸ್ ಬರೋದಿಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು. 1 ಗಂಟೆಲೆಲ್ಲ ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಬೋದು. ಡಿಸೈನ್ನ ಟ್ರೈ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಥ್ಯಾಂಕ್ ಯು.